Hello everyone, welcome back to my channel. ಇವತ್ತಿನ ಕ್ಲಾಸ್ ಅಲ್ಲಿ ಲೆಸ್ 6 ಫಾರ್ಮುಲಾನ ಯೂಸ್ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಯಾವಾಗಲೂ ಬರೆಯೋ ತರ ಫಸ್ಟ್ ಫಾರ್ಮುಲಾ ಬರೆಯೋಣ. ಲೆಸ್ 6 is equals to less 10 add 4. ಅದೇ ರೀತಿ ಲೆಸ್ 60 is equals to less 100 add 40. ಈಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಈ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು. ಫಸ್ಟ್ ಕ್ವೆಶ್ಚನ್ 5 less 6. Second question 7 8 less 8. Third question 8 7 less 8. Next fourth question 9 8 less 6. ಈ ಪ್ರಾಬ್ಲಮ್ಸ್ ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಇಲ್ಲಿ ಕೂಡ ಫಿಂಗರಿಂಗ್ ಸೇಮ್ ಆಡ್ ಲೆಸ್ 9 ಲೆಸ್ 8 ಲೆಸ್ 7 ಫಾರ್ಮುಲಾ ತರನೇ ಬರುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು 5 ಡೈರೆಕ್ಟ್, ಅಗೇನ್ 5 ಡೈರೆಕ್ಟ್ ಇಲ್ಲ. ಸೊ ಏನ್ ಮಾಡ್ಬೇಕು ಲೆಸ್ 5 ಆಡ್ 10. ಲೆಸ್ 6 ಗೆ ಲೆಸ್ 6 ಡೈರೆಕ್ಟ್ ಇಲ್ಲ, ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 10 ಆಡ್ 4 ಅಟ್ ಎ ಟೈಮ್ ಮಾಡಬೇಕು. ಲೆಸ್ 10 ಆಡ್ 4, ದ ಆನ್ಸರ್ ಈಸ್ 4. ನೆಕ್ಸ್ಟ್ 7 ಡೈರೆಕ್ಟ್, 8 ಗೆ ಲೆಸ್ 2 ಆಡ್ 10 ಮಾಡ್ತೀವಿ. ಲೆಸ್ 8 ಡೈರೆಕ್ಟ್ ಇಲ್ಲ. ಸೊ ಲೆಸ್ 8 ಫಾರ್ಮುಲಾ ಏನು ಹಿಂದ್ಗಡೆ ವಿಡಿಯೋದಲ್ಲಿ ಲೆಸ್ 8 ಫಾರ್ಮುಲಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಆ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಲೆಸ್ 8 ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಲೆಸ್ 10 ಆಡ್ 2, ದ ಆನ್ಸರ್ ಈಸ್ 7. ನೆಕ್ಸ್ಟ್ 8 ಡೈರೆಕ್ಟ್, 7 ಡೈರೆಕ್ಟ್ ಇಲ್ಲ. ಲೆಸ್ 3 ಆಡ್ 10, ಲೆಸ್ 8 ಗೆ ಲೆಸ್ 8 ಇಲ್ಲಿ ಕೂಡ ಲೆಸ್ 8 ಡೈರೆಕ್ಟ್ ಇಲ್ಲ. ಸೊ ಲೆಸ್ 10 ಆಡ್ 2 ಯೂಸ್ ಮಾಡ್ತೀನಿ. ನೆಕ್ಸ್ಟ್ ದ ಆನ್ಸರ್ ಈಸ್ 7. ನೆಕ್ಸ್ಟ್ 9 ಡೈರೆಕ್ಟ್, 8 ಲೆಸ್ 2 ಆಡ್ 10. ಇಲ್ಲಿ ಲೆಸ್ 6 ಡೈರೆಕ್ಟ್ ಇದೆ. ಸೊ ಡೈರೆಕ್ಟ್ ಇದೆ, ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. ಅಕಸ್ಮಾತ್ ಡೈರೆಕ್ಟ್ ಇಲ್ಲ ಅಂದ್ರೆ ಮಾತ್ರ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 6 ಡೈರೆಕ್ಟ್ ಇದೆ, ಸೊ ಆನ್ಸರ್ ಈಸ್ 11. ಈ ರೀತಿ ಲೆಸ್ 6 ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವೆಲ್ಲ ಅಂದ್ರೆ ಲೆಸ್ 9 ಲೆಸ್ 8 ಲೆಸ್ 7 ಲೆಸ್ 6 ಫಾರ್ಮುಲಾಸ್ ನ ಯೂಸ್ ಮಾಡಿ ಕೆಲವೊಂದು ಸ್ವಲ್ಪ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ, ಮತ್ತೆ ಫಾರ್ಮುಲಾಸ್ ಎಲ್ಲ ರೀಕಾಲ್ ಮಾಡೋಣ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.